ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಗ್ರೀಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಮುಸನ್ನಮಾಮಿ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ पृथ्वीमण्डलमध्यस्थाः पूर्णबोधातानुगाः वैष्णवाः विष्णुहृदयाः तान् नमस्ये गुरून् मम स्वाध्याय शुश्रूषापूजातं मुनिम् विश्वेशम् इष्टदं वन्दे परिव्राट् चक्रवर्तिनम् श्रीगुरुभ्यो नमः हरिः ओम् 11ನೇ ಅಧ್ಯಾಯ ವಿಶ್ವರೂಪ ದರ್ಶನ ಅಧ್ಯಾಯ ಅಂತ ಇದರ ಹೆಸರು. ಕೃಷ್ಣ ಹಿಂದಿನ ಅಧ್ಯಾಯದಲ್ಲಿ ಇಂತಿಂತಹ ವಸ್ತುಗಳಲ್ಲಿ ನಾನು ವಿಶೇಷವಾಗಿ ಇರುವುದರಿಂದ ಅವುಗಳು ಇನ್ನಿತರ ವಸ್ತುಗಳಿಗಿಂತ ವಿಭಿನ್ನ ಶ್ರೇಷ್ಠ ಅಂತ ಜಗತ್ತಿಗೆ ಕಾಣಿಸ್ತಾ ಇವೆ ಅಂತ ಕೃಷ್ಣ ಪರಮಾತ್ಮ ಹೇಳಿ, ಇಂತಿಂತಹ ವಸ್ತುಗಳಲ್ಲಿ ನಾನು ವಿಶೇಷವಾಗಿ ನನ್ನ ಸನ್ನಿಧಾನ ಇದೆ ಅಂತ ಹೇಳಿ ಅದನ್ನೆಲ್ಲ ಕೇಳಿಸಿಕೊಂಡಂತಹ ಅರ್ಜುನ ಈಗ ಹೇಳ್ತಾ ಇದ್ದಾನೆ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಅರ್ಜುನ ಹೇಳ್ತಾ ಇದ್ದಾನೆ, ಕೃಷ್ಣ ನನ್ನ ಒಂದು ಅನುಗ್ರಹಕ್ಕಾಗಿ ಅತ್ಯಂತ ಉತ್ತಮವಾದ ಅತಿ ಗುಹ್ಯವಾದ ರಹಸ್ಯವಾದ ಒಂದು ಭಗವಂತನ ಒಂದು ಇರುವಿಕೆ, ಅವನ ಒಂದು ನಿಜವಾದ ರೂಪವನ್ನ ಯಾವ ಯಾವ ರೀತಿಯಿಂದ ಯಾವ ಯಾವ ರೂಪದಲ್ಲಿ ಯಾರ ಯಾರ ಒಳಗೆ ಇದ್ದಾನೆ ಎನ್ನುವುದನ್ನು ಹೇಳಿ ಆ ಒಂದು ಅಧ್ಯಾತ್ಮ ಮಾತನ್ನ ನೀನು ನನಗೇನು ಹೇಳಿದೆಲ್ಲ, ಅದರಿಂದಾಗಿ ನನ್ನ ಮೋಹ, ಬಂಧುಗಳ ಮೋಹ, ಸ್ನೇಹಿತರ ಮೋಹ ಅಡಗಿ ಹೋಗಿದೆ. ಮೋಹೋಯಂ ವಿಗತೋ, ನೋಡಿ 10 ಅಧ್ಯಾಯ ಬೇಕಾಯ್ತವನಿಗೆ ಆ ಬಂಧುಗಳ ಮೇಲೆ ಮೋಹ ಹೋಗ್ಲಿಕ್ಕೆ. ಕೃತತ್ರೇತಾ ದ್ವಾಪರ ಯುಗದಲ್ಲಿ ಧರ್ಮ 2 ಪಾದ ಸಾಕ್ಷಾತ್ ಭಗವಂತನೇನೇ ಹೇಳ್ತಾ ಇದ್ದಾನೆ. ಅವನ ಉಪದೇಶದಿಂದಲೇನೆ ದೇವಾಂಶ ಸಂಭೂತನಾದ ಆ ಒಂದು ಅರ್ಜುನನಿಗೆ 10 ಅಧ್ಯಾಯ ಬೇಕಾಯಿತು ಮೋಹ ಹೋಗ್ಲಿಕ್ಕೆ. ನಮಗೆ ಇಡೀ ಜನ್ಮ ಸಾಲೋದಿಲ್ಲ. ಇನ್ನೊಂದು 10 ಜನ್ಮ ಎತ್ತಿ ಬಂದರೂ ಕೂಡ ನಮ್ಮವರು, ನನ್ನದು, ನನಗೆ ಸಂಬಂಧಪಟ್ಟದ್ದು ಅಂತೇನೆ ಹೇಳ್ತೇವೆ. ಮೋಹೋಯಂ ವಿಗತೋ ಮಮ, ಇವಾಗ ನಿನ್ನ ಮಾತನ್ನ ಕೇಳಿರುವುದರಿಂದ ಆ ಬಂಧುಗಳ ಮೇಲೆ, ಸ್ನೇಹಿತರ ಮೇಲೆ ಇರುವಂತಹ ಮೋಹ ದೂರ ಆಗಿದೆ ಅಂತ ಕೃಷ್ಣ ಪರಮಾತ್ಮನಿಗೆ ಹೇಳ್ತಾ ಇದ್ದಾನೆ. ಬರ್ಕೊಳ್ಳಿ. ಅರ್ಜುನೌವಾಚ, ಅದು ಇರ್ಲಿ ಬೇಡ, ಮದನುಗ್ರಹಾಯ ನನ್ನ ಅನುಗ್ರಹಕ್ಕಾಗಿ
ನನ್ನ ಅನುಗ್ರಹಕ್ಕಾಗಿ ಪರಮಂ ಶ್ರೇಷ್ಠವಾದ ಪರಮಂ ಶ್ರೇಷ್ಠವಾದ ಗುಹ್ಯಂ ರಹಸ್ಯವಾದ ಗುಹ್ಯಂ ಅತಿರಹಸ್ಯವಾದ ಅಧ್ಯಾತ್ಮ ಸಂಹಿತಂ ಅಧ್ಯಾತ್ಮ ಸಂಹಿತಂ ಅಧ್ಯಾತ್ಮವೆನಿಸಿರುವ ಅಧ್ಯಾತ್ಮವೆನಿಸಿರುವ ಅಧ್ಯಾತ್ಮವೆನಿಸುವ ತ್ವಯಾ ತ್ವಯೋಕ್ತಂ ನಿನ್ನಿಂದ ಹೇಳಲ್ಪಟ್ಟ ನಿನ್ನಿಂದ ಹೇಳಲ್ಪಟ್ಟ ಯತ್ ಯಾವ ಯತ್ ಯಾವ ವಚಃ ಮಾತಿದೆಯೋ ವಚಃ ಮಾತಿದೆಯೋ ತೇನ ಆ ಮಾತಿನಿಂದ ತೇನ ಆ ಮಾತಿನಿಂದ ಅಯಂ ಮೋಹ ಈ ಬಂಧುಗಳ ಮೇಲೆ ಇರುವ ಮೋಹವು ಅಯಂ ಮೋಹ ಈ ಬಂಧುಗಳ ಮೇಲೆ ಇರುವ ಮೋಹವು ಮೇಲೆ ಇರುವ ಬಂಧುಗಳ ಮೇಲೆ ಇರುವ ಮಮ ನನ್ನ ಮೋಹ ಮೋಹವು ಅಂತ ಬರ್ಕೊಳ್ಳಿ. ಕ್ಷಮಿಸಿ. ಅಯಂ ಮೋಹ ಈ ಬಂಧುಗಳ ಮೇಲೆ ಇರುವ ಅಯಂ ಈ ಬಂಧುಗಳ ಮೇಲೆ ಇರುವ ಮಮ ನನ್ನ ಮೋಹ ಮೋಹವು ಮಮ ನನ್ನ ಮೋಹ ಮೋಹವು ವಿಗತಃ ದೂರವಾಗಿದೆ ವಿಗತಃ ದೂರವಾಗಿದೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ. ಹೇಳ್ತಾ ಇದ್ದಾನೆ, ಹೇ ಕಮಲಪತ್ರಾಕ್ಷ, ಕಮಲದಂತಹ ಕಮಲದ ದಳದಂತೆ ವಿಸ್ತಾರವಾದ ಕಣ್ಣುಳ್ಳವನೇ, ತ್ವತ್ತಃ ಏವ ಭೂತಾನಾಂ ಭವಾಪ್ಯಯೋ ನಿನ್ನಿಂದಲೇನೆ
ಈ ಎಲ್ಲಾ ಪ್ರಾಣಿಗಳ ಉತ್ಪತ್ತಿ ನಾಶಗಳನ್ನ ವಿಸ್ತಾರವಾಗಿ ನಾನು ಕೇಳಿದ್ದೇನೆ. ನಿನ್ನಿಂದ ಎಲ್ಲಾ ಪ್ರಾಣಿಗಳು ಹುಟ್ಟಿ ಮತ್ತೆ ನಾಶವನ್ನು ಹೊಂದತ್ತೆ ಅಂತ ನನ್ನಿಂದ ಕೇಳಲ್ಪಟ್ಟಿದೆ. ನೀ ಸರಿಯಾಗಿ ಹೇಳಿದ್ದೀಯ. ಅದೇ, ಆದರೆ ನಿನ್ನ ಮಹಾತ್ಮೆ ಏನಿದೆ, ಎಂಥದ್ದು ಅವ್ಯಯಂ ಮಾಹಾತ್ಮ್ಯಂ, ಎಂದೂ ಮುಗಿಯದ ಮಹಾತ್ಮ್ಯ. ನೋಡಿ, ಮುಗಿಯದ ಮಹಾತ್ಮ್ಯವನ್ನ ಸಂಪೂರ್ಣವಾಗಿ ಕೇಳಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಅವನು. ವಿಸ್ತಾರವಾಗಿ ಕೇಳಿರುವೆನು, ಆದರೆ ನಿನ್ನ ಈ ಒಂದು ಮುಗಿಯದ ಮಹಾತ್ಮ್ಯವನ್ನ ನಾನು ಕೇಳಿದ್ದೇನೆ. ಅಂದ್ರೆ ನೀನು ಅಷ್ಟು ದೊಡ್ಡವನು ಅಂತ ಅವನನ್ನು ಪರಮಾತ್ಮನನ್ನ ಹೊಗಳ್ತಾ ಇದ್ದಾನೆ. ಮಹಾತ್ಮ್ಯವಪಿ ಚಾವ್ಯಯಂ ಮಯಾ ಶ್ರುತೌ, ನನ್ನಿಂದ ನಿನ್ನ ಮುಗಿಯದ ಅರ್ಥಾತ್ ಎಂದೂ ನಾಶವಿಲ್ಲದ ಆ ನಿನ್ನ ಕ್ರಿಯೆಗಳ ಗುಣಗಳ ರೂಪಗಳ ಒಂದು ಚಾರಿತ್ರ್ಯವನ್ನ ನಾನು ನಿನ್ನಿಂದಲೇ ಕೇಳಿದ್ದೇನೆ. ಅಂತಹ ದೊಡ್ಡವರು ನೀನು ಅಂತ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಹೇ ಕಮಲಪತ್ರಾಕ್ಷ, ಕಮಲದಂತಹ ಕಣ್ಣುಳ್ಳವನೇ, ಕಮಲಪತ್ರಾಕ್ಷ, ಕಮಲದ ದಳದಂತಹ ಕಣ್ಣುಳ್ಳವನೇ, ಕಮಲದಳದಂತಹ ಕಣ್ಣುಳ್ಳವನೇ, ತ್ವತ್ತಃ ನಿನ್ನಿಂದ, ತ್ವತ್ತಃ ನಿನ್ನಿಂದ ಭೂತಾನಾಂ ಪ್ರಾಣಿಗಳ ಉತ್ಪತ್ತಿ ನಾಶಗಳನ್ನು, ಭೂತಾನಾಂ ಪ್ರಾಣಿಗಳ ಉತ್ಪತ್ತಿ ನಾಶಗಳನ್ನು, ಕ್ಷಮಿಸಿ, ಭೂತಾನಾಂ ಪ್ರಾಣಿಗಳ ಅಂತ ಬರ್ಕೊಳ್ಳಿ, ಭವಾಪ್ಯಯೌ ಉತ್ಪತ್ತಿ ನಾಶಗಳನ್ನು, ಭವಾಪ್ಯಯೌ ಉತ್ಪತ್ತಿ ನಾಶಗಳನ್ನು, ಉತ್ಪತ್ತಿ ನಾಶಗಳನ್ನು, ಮಹಾ ಅವ್ಯಯಂ ಚ ಮತ್ತು, ಚ ಮತ್ತು, ಅವ್ಯಯಂ ನಾಶವಿಲ್ಲದ, ಅವ್ಯಯಂ ನಾಶವಿಲ್ಲದ, ಮಾಹಾತ್ಮ್ಯಮಪಿ ಮಾಹಾತ್ಮ್ಯವನ್ನೂ ಕೂಡ, ಮಾಹಾತ್ಮ್ಯವನ್ನೂ ಕೂಡ, ಮಯಾ ನನ್ನಿಂದ, ಮಯಾ ನನ್ನಿಂದ, ಶ್ರುತೌ ಕೇಳಲ್ಪಟ್ಟಿದೆ, ಶ್ರುತೌ ಕೇಳಲ್ಪಟ್ಟಿದೆ. ವಿಸ್ತರಶ ಎಲ್ಲಿ ಬರುತ್ತೆ ಆಚಾರ್ಯ? ವಿಸ್ತಾರವಾಗಿ ಹೇಳಿದ್ನ? ಇಲ್ಲ, ಹೇಳಿಲ್ಲ. ಹೇಳಿಲ್ಲ. ಹೌದಾ, ಸರಿ. ಭೂತಾನಾಂ ಪ್ರಾಣಿಗಳ ಅಂತ ಬರ್ಕೊಂಡ್ರ, ಭವಾಪ್ಯಯೌ ಉತ್ಪತ್ತಿ ನಾಶಗಳನ್ನು, ಭವಾಪ್ಯಯೌ ಉತ್ಪತ್ತಿ ನಾಶಗಳನ್ನು ಆದ್ಮೇಲೆ ವಿಸ್ತರಶಃ ವಿಸ್ತಾರವಾಗಿ ಅಂತ ಬರ್ಕೊಳ್ಳಿ. ವಿಸ್ತರಶಃ ವಿಸ್ತಾರವಾಗಿ, ಅಲ್ಲಿ ಅದನ್ನು ಬರ್ಕೊಳ್ಳಿ ಅಷ್ಟೆ. ಪ್ರಶ್ನೆ ಇದ್ರೆ ಕೇಳಿ.
ಸರಿ, ಮುಂದೆ ಹೋಗೋಣ. ಏವಮೇತದ್ಯಥಾರ್ಥತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಹೇ ಪರಮೇಶ್ವರನೇ, ನೀನು ಯಾವ ಯಾವ ರೀತಿಯಿಂದ ಹೇಳಿದ್ದೀಯಲ್ಲ, ಅರ್ಥಾತ್ ಇಂತಿಂಥವರಲ್ಲಿ ಇಂತಿಂಥ ರೂಪದಿಂದ ಇದ್ದೇನೆ ಅಂತ ಯಾವ ರೀತಿಯಿಂದ ನೀನು ನಿನ್ನ ಬಗ್ಗೆನೇ ಏನು ಹೇಳಿದ್ದೀಯಲ್ಲಪ್ಪ, ಹೌದು, ಅದು ಹೇಳಿದ್ದು ಹೇಗಿದೆಯೋ ಅದು ಹಾಗೇ ಇದೆ. ಅರ್ಥಾತ್ ನೀ ಹೇಗೆ ಹೇಳಿದ್ದೇಯೋ ಹಾಗೆ ಎಲ್ಲರಲ್ಲೂ ನೀ ಇದ್ದೀಯ. ಅಷ್ಟೇ ಅಲ್ಲ, ಯಥಾ ಅಥ ಸತ್ಯವೇ ಆಗಿದೆ. ನೀನು ಹೇಳಿದ್ದು, ನಿನ್ನ ಮಾತು ಸತ್ಯವೇ ಆಗಿದೆ. ಹೇ ಪುರುಷೋತ್ತಮನೇ, ಐಶ್ವರಂ ರೂಪಂ ದ್ರಷ್ಟುಂ ಇಚ್ಛಾಮಿ. ಹೇ ಪುರುಷೋತ್ತಮನೇ, ನಿನ್ನ ಒಂದು ಆ ಅಚಿಂತ್ಯ ಶಕ್ತಿ ಉಳ್ಳಂತಹ ಆ ರೂಪವನ್ನ ನೋಡಲು ನಾನು ಬಯಸುತ್ತೇನಪ್ಪ. ದಯವಿಟ್ಟು ಅದನ್ನ ಹೇಳು, ಅದನ್ನ ತೋರಿಸು. ಆ ರೂಪವನ್ನ ನನಗೆ, ಅಚಿಂತ್ಯದ್ಭುತ ಶಕ್ತಿ ಉಳ್ಳಂತಹ ಆ ಒಂದು ರೂಪವನ್ನ ನನಗೆ ದರ್ಶನ ಮಾಡಿಸು ಅಂತ ಬೇಡ್ಕೊಳ್ತಾ ಇದ್ದಾನೆ ಅರ್ಜುನ. ಬರ್ಕೊಳ್ಳಿ. ಹೇ ಪರಮೇಶ್ವರ, ಹೇ ಪರಮೇಶ್ವರನೇ, ಹೇ ಪರಮೇಶ್ವರ, ಹೇ ಪರಮೇಶ್ವರನೇ, ಯಥಾ ಯಾವ ರೀತಿಯಿಂದ ನಿನ್ನನ್ನು ನೀನು, ಯಥಾ ಯಾವ ರೀತಿಯಿಂದ ಆತ್ಮಾನಂ ತ್ವಂ ನಿನ್ನನ್ನು ನೀನು ಏವಂ ಈ ರೀತಿಯಾಗಿ, ಏವಂ ಬೇಡ ಬೇಡ, ನಿನ್ನನ್ನು ನೀನು ಬರ್ಕೊಂಡ್ರ. ಆಥ ಹೇಳಿರುವಿಯೋ, ಆಥ ಹೇಳಿರುವಿಯೋ, ಏತತು ಈ ಮಾತು, ಏತತು ಈ ಮಾತು, ಏವಮೇವ ಸತ್ಯವೇ ಆಗಿದೆ, ಏವಮೇವ ಸತ್ಯವೇ ಆಗಿದೆ. ಹೇ ಪುರುಷೋತ್ತಮ, ಎಲೈ ಪುರುಷೋತ್ತಮನೇ, ಹೇ ಪುರುಷೋತ್ತಮ, ಎಲೈ ಪುರುಷೋತ್ತಮನೇ, ತೇ ನಿನ್ನ, ತೇ ನಿನ್ನ, ಐಶ್ವರಂ ಅಚಿಂತ್ಯ ಶಕ್ತಿಯುಳ್ಳ, ಐಶ್ವರಂ ಅಚಿಂತ್ಯ ಶಕ್ತಿಯುಳ್ಳ, ರೂಪಂ ರೂಪವನ್ನು, ರೂಪಂ ರೂಪವನ್ನು, ದ್ರಷ್ಟುಂ ನೋಡಲು, ದ್ರಷ್ಟುಂ ನೋಡಲು, ಇಚ್ಛಾಮಿ ಬಯಸುತ್ತೇನೆ, ಇಚ್ಛಾಮಿ ಬಯಸುತ್ತೇನೆ. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ ಸ್ವಲ್ಪ ಮಿಸ್ ಆಯ್ತು. ಪರಮೇಶ್ವರ ಯಥಾ ಆತ್ಮಾನಂ, ಆಮೇಲೆ ಏವಮೇತದ್ದ. ಒಂದು ನಿಮಿಷ. ಯಥಾ ಯಾವ ರೀತಿಯಿಂದ, ಆಯ್ತಾ, ಹ್ಮ್ ಆತ್ಮಾನಂ ನಿನ್ನನ್ನು, ಹ್ಮ್ ತ್ವಂ ನೀನು, ಹ್ಮ್ ಹ್ಮ್ ಆಥ ಹೇಳಿರುವಿಯೋ,
ತ್ವಂ ನೀನು ಆತ್ ಆಥ ಹೇಳಿರುವಿಯೋ ಹ್ಮ್ ಏತತ್ ಈ ಮಾತು ಏವಮೇವ ಸತ್ಯವೇ ಆಗಿದೆ. ಹ್ಮ್ ಸರಿ. ಸರಿನಾ? ಸರಿ. ಆ 3 ಶ್ಲೋಕಕ್ಕಿಂತ ಜಾಸ್ತಿ ಮಾಡಿದ್ರೆ ಮತ್ತೆ ಉಳಿದವರಿಗೂ ಮಿಸ್ ಆಗುತ್ತೆ. ಸಾಕು, ದಿನಕ್ಕೆ 3 ಶ್ಲೋಕ. ಹಾಗಾದ್ರೆ ಇವತ್ತಿನ ಪಾಠ ಆಚಾರ್ಯ, ಮುಗಿಸೋಣ. ಒಂದು ಸಣ್ಣ ಪ್ರಶ್ನೆ. ಹಾ, ಇಲ್ಲಿ ಅವನು ವಿರಾಟ ರೂಪ ತೋರಿಸು ಅಂತ ಕೇಳ್ತಾ ಇದ್ದಾರಲ್ವಾ? ಹಾ, ಹೌದು ಹೌದು ಓಕೆ. ಹೌದು ನಿನ್ನೆ ಎರಡು ಶ್ಲೋಕ ಆಗಿದೆ ಆಚಾರ್ಯ. ಹೌದು, ನಿನ್ನೆ 2 ಶ್ಲೋಕ ಆಗಿದೆ. ಸೊ ಅದು ರೆಕಾರ್ಡಿಂಗ್ ಇಲ್ಲ. ಅದು ರೆಕಾರ್ಡಿಂಗ್ OTP ಕೇಳ್ತಾ ಇತ್ತು. ರೆಕಾರ್ಡ್ ನಾನು ಮಾಡಕ್ ಟ್ರೈ ಮಾಡಿದ್ವಿ, ಬಟ್ ಅದು OTP ಮಂಜುರಾಜ್ ಟ್ರೈ ಮಾಡಿದ್ರು, OTP ಕೇಳ್ತಾ ಇತ್ತು. OTP ನೀವು ಫಸ್ಟ್ ಟೈಮ್ ಮಾಡ್ತಿದ್ದೀರಲ್ಲ, ಅದಕ್ಕೆ OTP ಕೇಳಿದತ್ತೆ. ಅದು ಇವರು ಶ್ರೀಕಾಂತ್ ಅವರಿಗೆ ಹೋಗೋದು. ಹೌದೌದು ಹೌದು. ಸರಿ. ಅವ್ರು ಅದಕ್ಕೆ they gave up. ಹೌದು, ಅದಕ್ಕೆ ಒಂದೇ ಶ್ಲೋಕ ಬೇಡ ಉಳಿದಿತ್ತು. ಅಂತ. ಹೌದು. ಅದಕ್ಕೆ ಅಲ್ಲಿಗೆ ನಿಲ್ಲಿಸ್ಬಿಟ್ವಿ ಅಷ್ಟೇ. ಸರಿ. ಸರಿ, ಹಾಗಾದ್ರೆ ಸರಿ. ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ನಮಸ್ತೆ. ಧನ್ಯವಾದ ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ತೆ. ನಮಸ್ಕಾರ ಆಚಾರ್ಯ.